ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವರೇ ಬೆಳಗುಂಪಿ ಹನುಮಂತಪ್ಪ. ಇವರ ವಯಸ್ಸು 63. ಓದಿದ್ದು MSW. ಕರ್ನಾಟಕ ಸರ್ಕಾರದಿಂದ ಶ್ರೇಷ್ಠ ಕೃಷಿಕ, ಕೃಷಿ ಪಂಡಿತ, ರೈತ ರತ್ನ, ಕೃಷಿ ಯೋಗಿ, ಪಾರಂಪರಿಕ ಕೃಷಿ ಯೋಗಿ ಇನ್ನೂ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಹನುಮಂತಪ್ಪ ಅವರು ಇದಕ್ಕೂ ಮುಂಚೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಅಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಪೇಷಂಟ್ಗಳು ಬರೋದನ್ನ ಗಮನಿಸಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ತಂಬಾಕು ಸೇವನೆ, ಕೆಟ್ಟ ಚಟಗಳು ಇಲ್ಲದೇ ಇದ್ರೂ ಸಹ ಏನಕ್ಕೆ ಕ್ಯಾನ್ಸರ್ ಬಂತು ಅಂತ ಅವ್ರು ತಿಳ್ಕೊಂಡಾಗ, ನಾವು ಸೇವಿಸುವಂತಹ ಆಹಾರದಲ್ಲಿ ಹೆಚ್ಚಾಗಿ ಇರುವಂತಹ ವಿಷಕಾರಿ ಅಂಶಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸಿ, ನಾನು ಒಬ್ಬ ರೈತ ಆಗಿ ನಾನು ಸಾವಯವ ಕೃಷಿನೇ ಮಾಡಬೇಕು ಅಂತ ಅವರು 2 ಎಕರೆ ಜಮೀನಲ್ಲಿ ಅವರು ಪೂರ್ತಿಯಾಗಿ ಸಾವಯವ ಕೃಷಿನ ಮಾಡಿ ಅವರು 50ಕ್ಕೂ ಹೆಚ್ಚು ಎರೆಹುಳು ಘಟಕನ ತಯಾರಿಸಿದ್ದಾರೆ. ಹಾಗೂ ಅವರದೇ ಆದಂತಹ ರೀತಿಯಲ್ಲಿ ವಿಭಿನ್ನವಾಗಿ ಅವರು ಸಾವಯವ ಕೃಷಿನ ಮಾಡ್ತಾ ಇದ್ದಾರೆ. ಅವರಲ್ಲಿ ಎಲ್ಲ ರೀತಿಯಾದಂತಹ ಸಾವಯವ ಕೃಷಿಗೆ ಸಂಬಂಧಪಟ್ಟ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ. ಹಾಗೂ ಬೇರೆ ರೈತರಿಗೂ ಸಾವಯವ ಕೃಷಿಯ ಬಗ್ಗೆ ಮಾಹಿತಿನ ನೀಡಬೇಕು ಅಂತ ಬೆಳಗುಂಪಿ ಸಾವಯವ ಕೇಂದ್ರ ಅಂತ ತರಬೇತಿ ಕೇಂದ್ರನ ರಚನೆ ಮಾಡಿ ಅವರು ತರಬೇತಿನೂ ಸಹ ನೀಡ್ತಾರೆ. ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆದು ವರ್ಷಕ್ಕೆ 9 ಲಕ್ಷ ಆದಾಯ ಕೂಡ ಪಡಿತಾ ಇದ್ದಾರೆ. ಸಾವಯವ ಕೃಷಿ ಮಾಡಬೇಕು ಅಂತ ಅನ್ಕೊಂಡಲ್ಲಿ ಹನುಮಂತಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಹಾಗೂ ಅವ್ರ ಫಾರ್ಮ್ಗೂ ಕೂಡ ವಿಸಿಟ್ ಮಾಡ್ಬೋದು. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಪೂರ್ತಿ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ರೂಪಾಯಿ ಜಲ ಅಂತ ಇದು 2 ಲೀಟ್ರ್ ಮಜ್ಜಿಗೆ, 2 ಲೀಟ್ರ್ ಮಜ್ಜಿಗೆ, 2 ಕಿಲೋ ಬೆಲ್ಲ. ಸೊ ಇವೆರಡು ಕಲಸಿಟ್ಟಾಯ್ತು 15 ದಿನದಲ್ಲಿ ನಿಮ್ಗೆ ತಯಾರಾಗ್ತದೆ. ಇದು ಬೆಳಿಗ್ಗೆ ನ್ಯೂಟ್ರೆಂಟ್ ಅಂತೇಳಿ ವರ್ಕ್ ಮಾಡ್ತದೆ. ಅಂದರೆ ನೀವು ಹೂವು ಉದುರಲ್ಲ ಅಥವಾ ಈ ಎಲೆ ಹಸಿರ ಅರಿಶಿಣ ಮಣ್ಣ ಹಾಕಲ್ಲ, ಅವಾಗ ನೀವು ಅರ್ಧ ನೀರು ಅರ್ಧ ಇದು ಎರಡು ಕಲಸಿ ಸ್ಪ್ರೇ ಮಾಡಿರಿ. 2 ಕಲಸಿ ನೀರು ಹಾಕ್ಬಿಡ್ರಿ. ಯಾವುದು ಬಿಟ್ರೂ ನಿಮ್ಗೆ ನಡೀತದೆ. ಈಗ 2 ಕಿಲೋ ಮಜ್ಜಿಗೆ ಹಾಕ್ರಿ, 2 ಲೀಟ್ರ್, 2 ಕಿಲೋ ಬೆಲ್ಲ ತೋರಿ, 2 kg ಬೆಲ್ಲ. ಇದು ದಿನಾಲು ಒಂದ್ಸಲ ಏನು ಮಾಡ್ಬೇಕ್ರಿ, ದಿನಾಲು ಒಂದ್ಸಲ ತಿರುವಿ ನೀವೇನದ ಇರಬೇಕು. 1 ವಾರ ಆದ್ರೂ ಉಪಯೋಗ ತಯಾರಾಗ್ತದೆ. ಇದು ಇನ್ನೊಂದು ಕೆಲಸ, ನೀವು ಇವತ್ತು ಇವರು ರೆಡ್ಡಿಯವ್ರ ಅಣ್ಣವ್ರ ಮನೆಯಾಗ ಒಯ್ದು ಇಟ್ಕೊಂಡ್ರಂದ್ರೆ ನೀವು ಇವ್ರ ಮನೆ ಎಲ್ತಾನೆ ಇರ್ತಾನೆ. ಇದು ಬಾರಣೆ ಬಾಗ ಬಳಸ್ಕೋಬೇಕು. 2 ಚಾರಣೆ ಬಾಗ ಇಡೋದು, ಮತ್ತು 2 ಲೀಟ್ರ್ ಆಕಳು ಮಜ್ಜಿಗೆ ಹಾಕೋದು, ಮತ್ತು 2 ಕಿಲೋ ಬೆಲ್ಲ ಹಾಕಿದ್ರೆ ಸೇಮ್. ಗೋಕೃಪ ಜಲ ಅಂತ ವಿಧಾನ ಏನಂದರೆ, 2 ಲೀಟ್ರ್ ಇದು 2 ಲೀಟ್ರ್ ಬೇಸ್ ಇತ್ತು ನಮ್ಮ ಒಳಗಡೆ. ಬೇಸ್ ಇಟ್ಕೊಂಡು 2 ಲೀಟ್ರ್ ಮಜ್ಜಿಗೆ, 2 ಕಿಲೋ ಬೆಲ್ಲ ಇವೆಷ್ಟೇ ಕಲಸಿಡೋದು. ಒಟ್ಟು 3 ಸಾಮಾನು, ಒಂದು ನೀರು, ಒಂದು ಬೆಲ್ಲ, ಒಂದು ಮಜ್ಜಿಗೆ. ಇದು ಬೇಸ್. ಈ ಮೊದಲೇನು ಹಾಕಿರ್ತೀವಲ್ಲ ಅದು ಬೇಸ್ ಒಳಗಡೆ ಇರ್ತದೆ. ಮತ್ತು ಮುಂದೆ ನೀವು ಹಾಕೋ ಮುಂದೆ ಏನದ 2 ಲೀಟ್ರ್ ಮಜ್ಜಿಗೆ ಹಾಕಬೇಕು ಬಳಸ್ಕೊಂಡು, ಮತ್ತು 2 ಲೀಟ್ರ್ ಬೆಲ್ಲ ಹಾಕಿಟ್ರಿಂದ ಮತ್ತು ಇದು 75% ಬಳಸ್ಕೊಂಡು 25% ಇಟ್ಟು ಇವೆರಡು ಹಾಕ್ಬಿಡು, ಮಜ್ಜಿಗೆ ಮತ್ತು ಬೆಲ್ಲ. ನಮ್ಮ ಎರೆಹುಳ ಜಲವನ್ನು ನಾವು ಇವತ್ತು ತಯಾರು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ರೀತಿ ನಾವು ಕಲ್ಲುಗಳನ್ನು ಹಾಕಿ, ಜಲ್ಲಿಗಳನ್ನು ಹಾಕಿ, ನಂತರ ನಮ್ಮ ತೆಂಗಿನ ಪಟ್ಟಿ ವೇಸ್ಟ್ಗಳನ್ನು ಹಾಕಿ, ಆಮೇಲೆ ನಂತರ ವೇಸ್ಟ್ ಹಾಕಿ, ಆಮೇಲೆ ನಂತರ ಸಗಣಿ ಹಾಕಿ, ಆಮೇಲೆ ನಂತರ ಹುಳ ಹಾಕಿ ಇವತ್ತು ನೀರು ಪ್ರಾರಂಭ ಮಾಡಿದ್ದೀವಿ. ಆಲ್ರೆಡಿ ಈಗ ಮಾಡಿ ನಾವು 10-15 ದಿವಸ ಆಯಿತು. 15 ದಿವಸದಲ್ಲಿ ನಮ್ಗೆ ಇಷ್ಟು ಒಂದು ಇದು ಎರೆಜಲ ಬಂದಿದೆ. ಸೊ ತಮಗೆ ಯಾರ್ಯಾಗಾದರೂ ಎರೆಜಲ ಬೇಕಾದಲ್ಲಿ ಮತ್ತು ಎರೆಜಲ ತಯಾರು ಮಾಡೋ ಘಟಕವನ್ನು ತಯಾರು ಮಾಡೋ ಮಾಹಿತಿ ಬೇಕಾದಲ್ಲಿ ನನ್ನ ಸಂಪರ್ಕಿಸಬಹುದು. ಅಗ್ನಿ ಅಸ್ತ್ರ ಮಾಡೋದನ್ನು ಯಾವ ರೀತಿ ಮಾಡಕತ್ತೀವಿ ಅಂತ ತಯಾರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಹವನೂರು ಒಬ್ಬ ರೈತರು CC ಪಾಟೀಲ್ ಅಂತ, ಅವರು ಗೋಧಿಗೆ ಮತ್ತು ಜೋಳಕ್ಕೆ ನಮ್ಗೆ ಆರ್ಡರ್ ಮಾಡಿದ್ದಾರೆ. ಅವರೊಂದಿಗೆ ತಯಾರು ಮಾಡುವಂಥ ಒಂದು ಪ್ರೋಸೆಸನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾದಂಥ ಅಗ್ನೇಸ್ತ್ರ ತಯಾರು ಮಾಡಬೇಕಾದಂಥ ಸಾಮಾನುಗಳು 1 ಕಿಲೋ ತಂಬಾಕು ಮತ್ತು 1 ಕಿಲೋ ಅಲ್ಲ, 1 ಕಿಲೋ ಮೆಣಸಿನ್ಕಾಯಿ, 1 ಕಿಲೋ ಬೆಳ್ಳುಳ್ಳಿ ಮತ್ತು 5 ಕಿಲೋ ಬೇವಿನ ತಪ್ಪಲು ಮತ್ತು 20 ಲೀಟ್ರ್ ಗೋಮೂತ್ರ. ಲೀಟ್ರ್ ಗೋಮೂತ್ರ ಹಾಕಿ ತಪ್ಪಲು, ನಮ್ಮ ಹೋಗಿತ್ತು
ನಿಮ್ಮೆಸ್ತ್ರ ನಾವು ಇದು ಚೆನ್ನಾಗಿ ಒಂದು 2 ಉಗಿ ಬರೋ ತನಕ ಕುದಿಸಿ 24 ಗಂಟೆ ಇದರಲ್ಲೇ ಇಟ್ಟು ನಂತರ ನಾಳೆ ಈವ್ನಿಂಗು ಅಂದರೆ 24 ಗಂಟೆ ನಂತರ ಚೆಂದ ಸೋಸಿ ನಾವು ಡಬ್ಬಿಯಲ್ಲಿ ತುಂಬಿಟ್ಕೊಂಡು ಈ ಜೋಳಕ್ಕಾಗಲಿ ಅಥವಾ ಗೋಧಿಗಾಗಲಿ ಅಥವಾ ಯಾವುದೇ ಬೆಳೆಗೆ ನುಸಿ ಕಾಯಿಪಲ್ಯಕ್ಕಾಗಲಿ ನುಸಿ ಮತ್ತು ಇದು ಈ ದ್ವಾಮಿ ಮತ್ತು ಈ ಬಿಳಿ ಏನು ಮ್ಯಾಟ್ಸ್ ಏನು ಅಂತಾರಲ್ಲ, ಬಿಳಿ ಏನು ಕರಿ ಏನು ಬಂದಿದ್ದಕ್ಕೆ ಇದು ಒಳ್ಳೆಯ ಒಂದು ಸಾವಯವ ಕೀಟನಾಶಕ ಅಂತೇಳಿ ಹೇಳ್ಬೋದು. ಒಂದು ನಿಮಿಷ ಎಲ್ಲ ಇಲ್ಲಿ ಹೇಳಿ. ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ. ಇವತ್ತು ನಮ್ಮ ಬೆಳಗುಂಪಿ ಸಾವಯವ ತೋಟದಲ್ಲಿ ನಮ್ಮ ಎರೆಹುಳವನ್ನು ಎನ್ರಿಚ್ ಮಾಡಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ಈ ಎರೆಹುಳ ಗೊಬ್ಬರಕ್ಕೆ ಮೊದಲು ನಮ್ಮ ಗೋಕೃಪ ಜಲ, ಇದು ಪಂಚಗವ್ಯ, ಎರೆಹುಳ ಜಲ ಮತ್ತು ವೇಸ್ಟ್ ಡಿಕಂಪೋಸರು ಇವೆಲ್ಲ ಮೊದಲು ಮಿಕ್ಸ್ ಮಾಡಿ ನಂತರ ಜೈವಿಕ ಶಿಲೀಂಧ್ರನಾಶಕದ ನಾವುಗಳನ್ನು ಟ್ರೈಕೋಡ್ರಮಾದಂಥ ಟ್ರೈಕೋಡ್ರಮ ಮತ್ತು ಸೋಡೋಮೋನಸ್ಸು ಮತ್ತು ಇದು ಯಾವುದು ಇದು ಈ ಮೆಟಾರೈಸಮ್ ಏನು ಮಾಡ್ತಂದ್ರೆ ಈ ನಮ್ಮ ಬೇರುಗಳಿಗೆ ಡೊಣ್ಣಿ ಹುಳ ಹತ್ತುವಂಥ ಒಂದು ಇದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇವೆಲ್ಲ ಈಗ ಮಿಕ್ಸ್ ಮಾಡಿ ತಯಾರು ಮಾಡ್ತಾರೆ. ನಂತರ ಇದು ಬೇವಿನ ಹಿಂಡಿಯನ್ನು ಈಗ ಆಲ್ರೆಡಿ ಮೂರು ಕ್ವಿಂಟಲ್ ಮಿಕ್ಸ್ ಮಾಡಿದ್ದೀವಿ. ಮತ್ತು ಇದರಲ್ಲಿ ಕಂಟಿನ್ಯೂ ಇದು ಒಟ್ಟು 1 ಕ್ವಿಂಟಲ್ಗೆ 1 ಕ್ವಿಂಟಲ್ ಎರೆಹುಳ ಗೊಬ್ಬರಕ್ಕೆ ಅರ್ಧ ಕ್ವಿಂಟಲ್ ಬೇವಿನ ಹಿಂಡನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ನಮ್ಮ ಫಿಶ್ ಆಯಿಲನ್ನು ಫಿಶ್ ಅಮಿನೋ ಆ್ಯಸಿಡನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ಇದರ ನಂತರ ಬೇಲ್ದ ಹಣ್ಣಿನ ರಸವನ್ನು ಇದಕ್ಕೆ ಪೊಟ್ಯಾಷ್ ಆಗಿ ತಯಾರಾಗಂತ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಎನ್ರಿಚ್ ಆಗಿ ಈ ಎರೆಹುಳವನ್ನು ತಯಾರು ಮಾಡ್ತಾಯಿದ್ದೀವಿ. ಒಂದು ಗೊಬ್ಬರವನ್ನು ಯಾರಿಗಾದರೂ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ. ನನ್ನ ಮೊಬೈಲ್ ನಂಬರ್ 9449125035, ಮುಕ್ಕಾಂ ಮಸರಗುಂಡಿಗೆ, ಅಫ್ಜಲ್ಪುರ ತಾಲೂಕು. ನನ್ನ ಹೆಸರು ಹನುಮಂತಪ್ಪ ಬೆಳಗುಂಪಿ ಅಂತ. ಇವತ್ತು ನಾವು ಬೆಳಗುಂಪಿ ಸಾವಯವ ತೋಟದಲ್ಲಿ ನಾವು ಈ ವರ್ಮಿ ಕಾಂಪೋಸ್ಟನ್ನು ಅಂದರೆ ಎರೆಹುಳ ಗೊಬ್ಬರನ ಎನ್ರಿಚ್ ಮಾಡೋದನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂದರೆ, ಸೊ ಇವತ್ತು ವರ್ಮಿ ಕಾಂಪೋಸ್ಟನ್ನು ಮೇನ್ ಇದರಲ್ಲಿ ಜೈವಿಕ ಶಿಲೀಂಧ್ರನಾಶಕಗಳಂಥ ಟ್ರೈಕೋಡ್ರಮ್ಮ, ಸೋಡೋಮೋನಾಸು ಮತ್ತು ಈ ದೊಣ್ಣೆ ಹುಳಿಗೆ ಬರಲಾರ್ದಂತೆ ನೋಡ್ಕೊಳ್ಳೋದು ಇದು ಮೆಟರೈಸಿಯಮ್ಮು ಮತ್ತು ಈ ಸೋಡೋಮೋನಾಸು ಇವೆಲ್ಲ ಮಿಕ್ಸ್ ಮಾಡಿ ಇವತ್ತು ನಾವು ಈ ಒಂದು ತಯಾರು ಮಾಡ್ತೀವಿ. ಇದಕ್ಕೆ ಎಡಿಷ್ನಲ್ ಆಗಿ ನಮ್ಮ ಒಂದು ಬೇಲ್ ಹಣ್ಣಿನಿಂದ ತಯಾರು ಮಾಡಿದಂಥ ಪೊಟ್ಯಾಷನ್ನು ತಯಾರು ಮಾಡ್ತೀವಿ ಮತ್ತು ಈ ಫಿಶ್ ಅಮಿನೋ ಆ್ಯಸಿಡನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಫಿಶ್ ಅಮಿನೋ ಆ್ಯಸಿಡು ಮೀನಿನಿಂದ ತಯಾರಿ ಮಾಡಿದಂಥ ಒಂದು ಇದು ಬೇವಿನ ಹಿಂಡಿ ಹಾಕಿದ ನಂತರ ಇವು ಒಂದು ಜೈವಿಕ ಶಿಲೀಂಧ್ರನಾಶಕದ ಒಂದು ಇದನ್ನು ನಾವು ಬೆರೆಸ್ತಾ ಇದ್ದೀವಿ. ಮೆಟರೈಸಿಂಗ್ ಇದು ಮೇಜರ್ ಅಂದರೆ ಡೊಣ್ಣೆ ಹುಳಕ್ಕೆ ಏನು ಬರ್ತಲ್ಲ, ಈ ನೆಲದಲ್ಲಿ ಡೊಣ್ಣೆ ಹುಳಕ್ಕೆ ಮೇಜರ್ ಕಡಿಮೆ ಮಾಡುವಂಥ ಒಂದು ಸ್ಪೆಷಲಿ ಔಷಧ ಮೆಟರೈಸಿಂಗ್. ತೊಗರಿಗೆ ಮಾಡುವಂಥ ಒಂದು ಟ್ರೈಕೋಡ್ರಮ, ತೊಗರಿಗೆ ನೆಟೆ ಹೋಗ್ತದಲ್ಲ ಆ ನೆಟೆ ಹುಳು ಕಡಿಮೆ ಮಾಡುವಂಥ ಒಂದು ಇದು ಸೋಡೋಮೋನಾಸ್ ಅಂತ ಈ ಬ್ಯಾಕ್ಟೀರಿಯಲ್ ಡಿಸೀಸನ್ಸ್ ಬರ್ತಾವೆ ಬೆಳೆಗಳಿಗೆ, ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಔಷಧ ಇದು ಜೈವಿಕ ಶಿಲೀಂಧ್ರನಾಶಕ, ಇದು ಸೋಡೋಮೋನಾಸ್. ಹಾಕಿ ಬುಡ್ಡಿಕೆ ತೋರಿಸ್ಬೋದು, ಅಚ್ಚಕಟ್ಟು ತಗೋನಿ ಮಮ್ಮ ಒತ್ತಾಟೆ ಹೋಲ್ರಿ.